ಎಲ್ರಿಗೂ ನಮಸ್ಕಾರ. ನಾನ್ ನಿಮ್ಮ ಹಳ್ಳಿ ಹುಡುಗಿ ಕುಮಾರಿ. ನಾನು ಕೆಲವು ಕಾರಣಾಂತರಗಳಿಂದ ಇಷ್ಟ ದಿನ ವಿಡಿಯೋ ಮಾಡಕ್ ಆಗಿರ್ಲಿಲ್ಲ. ಆದ್ರೂ ನೀವು ಕೊಟ್ಟಿದ್ದ ಪ್ರೀತಿ ಸಪೋರ್ಟ್ ಇಂದ ನನ್ ತುಂಬಾನೇ ಖುಷಿ ಆಯ್ತು. ಅಗ್ನಿ ಪರೀಕ್ಷೆಯಲ್ಲಿ ಕುಮಾರಿ ಅವರು ಕಾಣಿಸ್ಕೊಂಡಿರ್ಲಿಲ್ಲ. ಸದ್ಯ ಈ ಒಂದು ವಿಡಿಯೋ ನೋಡಿ ಕುಮಾರಿನ ಯಾರ್ಯಾರು ಇಷ್ಟಪಡ್ತಿದ್ರು ಅವ್ರಿಗಂತೂ ಈಗ ಸ್ವಲ್ಪ ಸಮಾಧಾನ ಆಗಿರುತ್ತೆ. ನೋಡಿ, ಎಲ್ಲರೂ ಕೂಡ ಈಗ ಓಟ್ನ ಕೇಳ್ತಿದ್ರು. ಏನಕ್ಕೆಂದ್ರೆ ಅಗ್ನಿ ಪರೀಕ್ಷೆಯಲ್ಲಿ ಈಗ 19 ಜನ ಇದ್ದಾರೆ. ಅಗ್ನಿ ಪರೀಕ್ಷೆಯಲ್ಲಿ ಗೆದ್ದು ಬಿಗ್ ಬಾಸ್ ಮನೆಯೊಳಗಡೆ ಹೋಗ್ಬೇಕು ಅಂತಂದ್ರೆ ಈಗ ಕಾಮನ್ ಪೀಪಲ್ಸ್ಗೆ ಇಲ್ಲಿ ಓಟ್ ಮಾಡಿದ್ರೆ ಮಾತ್ರನೇ ಈಗ 19 ಜನದಲ್ಲಿ 3 ಜನ ಸೆಲಿಬ್ರಿಟಿಗಳ ಜೊತೆ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಾರೆ. ಸೊ ಈಗ ಕುಮಾರಿ ಅವರು ಕೂಡ ನನಗೆ ಓಟ್ ಮಾಡಿ ಅಂತಂದ್ಬಿಟ್ಟು ಕೇಳ್ಕೊಂಡಿದ್ದಾರೆ. ಈಗ 19 ಜನದಲ್ಲಿ ಈಗ 3 ಜನ ಸೆಲೆಕ್ಟ್ ಆಗ್ತಾರಲ್ವಾ, ಇದರಲ್ಲಿ ಕುಮಾರಿ ಅವರು ಕೂಡ ಸೆಲೆಕ್ಟ್ ಆಗ್ತಾರಾ? ಖಂಡಿತವಾಗ್ಲೂ ಎಲ್ಲರೂ ಕೂಡ ಹೇಳ್ತಿರೋದು ಇಲ್ಲಪ್ಪ, ಕುಮಾರಿ ಅವರು ಸೆಲೆಕ್ಟ್ ಆಗೇ ಆಗ್ತಾರೆ ಅಂತಂದ್ಬಿಟ್ಟು ಹೇಳ್ತಿದ್ದಾರೆ. ಆದರೆ ಅವರು ಸೆಲೆಕ್ಟ್ ಆಗಬೇಕು ಅಂತಂದ್ರೆ ಇಲ್ಲಿ ನೀವು ಓಟ್ ಮಾಡಿದ್ರೆ ಮಾತ್ರನೇ ಅವ್ರನ್ನ ಇನ್ನೂ ಕೂಡ ಬಿಗ್ ಬಾಸ್ ಅಲ್ಲಿ ನೋಡೋಕೆ ಸಾಧ್ಯ ಆಗುತ್ತೆ. ಸದ್ಯ ಎಲ್ಲರೂ ಕೂಡ ಓಟ್ ಮಾಡಿ ಅಂತಂದ್ಬಿಟ್ಟು ಕೇಳ್ಕೊಂಡಿದ್ದಾರೆ. ಈಗ ಎಲ್ರದ್ದು ಆದ್ಮೇಲೆ ಸ್ವಲ್ಪ ಇಲ್ಲಿ ಕಾರಣಾಂತಗಳಿಂದ ನಾನು ವಿಡಿಯೋ ಮಾಡೋಕ್ಕೆ ಆಗಿಲ್ಲ ಅಂತ ಕೂಡ ಇಲ್ಲಿ ಹೇಳ್ತಿದ್ದಾರೆ. ಆ ಒಂದು ಕಾರಣ ಏನು ಅಂತಂದ್ಬಿಟ್ಟು ಖಂಡಿತವಾಗ್ಲೂ ಮುಂದಿನ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಸದ್ಯ ಈಗ ನೀವು ನಿಮ್ಮ ನೆಚ್ಚಿನ ಸ್ಪರ್ಧಿ ಯಾರಿದ್ದಾರೆ ಅವರಿಗೆ ಓಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಈಗ ಅಗ್ನಿ ಪರೀಕ್ಷೆಯಲ್ಲಿ ಕುಮಾರಿ ಅವರು ಕಾಣಿಸ್ಕೊಂಡಿರ್ಲಿಲ್ಲ. ಸುಮಾರು 2 ರಿಂದ 3 ಎಪಿಸೋಡ್ ಅಲ್ಲಿ ಅವರು ಇಲ್ಲ. ಈಗ ಓಟ್ ಮಾಡಿ ಜಿಯೋ ಹಾಟ್ಸ್ಟಾರ್ ಅಲ್ಲಿ ಅಂತ ಕೇಳ್ಕೊಂಡಿದ್ದಾರೆ. ಸೊ ಈಗ ಎಲ್ರಿಗೂ ಕೂಡ ಸಮಾಧಾನ ಆಗಿರುತ್ತೆ. ಎಲ್ಲೋದ್ರು ಕಾಣೆ ಆಗ್ಬಿಟ್ರಲ್ವಾ, ಇಲ್ಲಿ ಕಲರ್ಸ್ ಅವ್ರನ್ನೇನಾದ್ರೂ ಕೈ ಬಿಟ್ಬಿಟ್ರ, ಅವ್ರದ್ದೊಂದು ಮುಗ್ಧತೆನೆ ಬಳಸ್ಕೊಂಡ್ರ ಅಂತಂದ್ಬಿಟ್ಟು ಇಲ್ಲಿ ಏನೂ ಕೂಡ ಅಂತದ್ದು ಆಗಿಲ್ಲ. ಈಗ ಅವರೇ ಬಂದ್ಬಿಟ್ಟು ಹೇಳಿದರೆ ಕಾರಣಾಂತಗಳಿಂದ ಇಲ್ಲಿ ವಿಡಿಯೋ ಮಾಡೋಕ್ಕೆ ಆಗಿಲ್ಲ ಅಂತಂದ್ಬಿಟ್ಟು. ಸದ್ಯ ಈ ಒಂದು ವಿಡಿಯೋ ನೋಡಿದ್ಮೇಲೆ ನಿಮ್ಗೇನಿಸ್ತು, ನಿಮ್ಮ ಸಪೋರ್ಟ್ ಯಾರಿಗಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.